ವೆಲ್ಕಮ್ ಟು ಗಾನೋಲೋಕ್ ಕನ್ನಡ. ಗೋರಿಕಾಯಿ ಪಲ್ಯ ಇದನ್ನು ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು: ಎಣ್ಣೆ 2ರಿಂದ 3 ಚಮಚ, ಸಾಸಿವೆ 1 ಚಮಚ, ಕಡಲೆಬೇಳೆ 1 ಚಮಚ, ಹಸಿರು ಮೆಣಸಿನಕಾಯಿ 2ರಿಂದ 3, ತುರಿದ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಗೋರಿಕಾಯಿ 1/4 kg. ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬಾಣಲೆಯನ್ನು ಕಾಯಲು ಇಟ್ಟು ಅದಕ್ಕೆ 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಸೇರಿಸಿ, ಸಾಸಿವೆ ಚಟಪಟ ಅಂತ ಅಂತಿರುವಾಗ ಅದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಸೇರಿಸಬೇಕು. ಕಡಲೆಬೇಳೆ ಕ್ರಿಸ್ಪಿಯಾಗಿ ಬೆಂದ ನಂತರ ಅದಕ್ಕೆ ಈಗಾಗಲೇ ಹೆಚ್ಚಿಟ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯಿನ 2ರಿಂದ 3 ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು. ಹಸಿರು ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು, ಅದು ಬೆಳ್ಳಗಾಗಬೇಕು, ಆಗ ಗ್ಯಾಸ್ಟ್ರಿಕ್ ಆಗೋಲ್ಲ. ನೋಡಿ, ಇಲ್ಲಿ ಹಸಿರು ಮೆಣಸಿನಕಾಯಿನ ಹೇಗೆ ಬೇಯಿಸಬೇಕು ಅಂದರೆ ಆ ಗ್ರೀನ್ ಏನಿರುತ್ತೆ ಅದು ವೈಟ್ಗೆ ಟರ್ನ್ ಆಗಬೇಕು, ಆಗ ಗ್ಯಾಸ್ಟ್ರಿಕ್ ಆಗೋಲ್ಲ. ಎಷ್ಟೋ ಜನ ಹಸಿರು ಮೆಣಸಿನಕಾಯಿನ ಯೂಸ್ ಮಾಡಲ್ಲ ಗ್ಯಾಸ್ಟ್ರಿಕ್ ಅಂತ. ಈ ರೀತಿ ಹಸಿರು ಮೆಣಸಿನಕಾಯಿನ ಉರಿಯೋದ್ರಿಂದ ಯಾವುದೇ ಗ್ಯಾಸ್ಟ್ರಿಕ್ ಆಗೋಲ್ಲ. ನೋಡಿ ಯಾವ ರೀತಿ ಅದು ಕಲರ್ ಗ್ರೀನ್ ಕಲರ್ ಇರೋದು ವೈಟ್ಗೆ ಚೇಂಜ್ ಆಗಿದೆ ಅಂತ. ಈ ರೀತಿಯಲ್ಲಿ ಹಸಿರು ಮೆಣಸಿನಕಾಯಿನ ಹುರ್ಕೋಬೇಕು. ನಂತರ ಇದಕ್ಕೆ ಈಗಾಗಲೇ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸಿ, ಈರುಳ್ಳಿನ ಕಲರ್ ಬದಲಾಗೋವರೆಗೆ, ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಹುರ್ಕೊಳ್ಳಿ. ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನ ಮರಿಬೇಡಿ. ಈಗ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ 1/4 kg ಗೋರಿಕಾಯಿ ಅಥವಾ ಚೀಳಿಕಾಯಿ ಅಂತೀವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಇದರಲ್ಲಿರುವ ತರಕಾರಿವಂಥ ನೀರಿನಂಶ ಬಿಟ್ಕೊಳ್ಳೋವರೆಗೂ ಒಂದಷ್ಟು ಬಾಡಿಸ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಎಲ್ಲ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ್ಬೇಕು. 2ರಿಂದ 3 ಚಮಚದಷ್ಟು ಕಾಯಿ ತುರಿನ ಮೇಲೆ ಉದುರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಕಲಸಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆದಾಗ ಅದಕ್ಕೆ ಬೇಕು ಅನಿಸಿದ ಸ್ವಲ್ಪ ಒಂದು 1/4 ಲೋಟದಷ್ಟು ನೀರನ್ನು ಸೇರಿಸಿ ಒಂದು ಲಿಡ್ನ ಮುಚ್ಚಿ ಬೇಯಿಸಬೇಕು. ಅಥವಾ ನಿಮಗೆ ಬೇಗ ಆಗಬೇಕು, ಈಸಿಯಾಗಿ ಆಗಬೇಕು ಅಂದರೆ ಕುಕ್ಕರ್ನಲ್ಲೇ ಈ ಪ್ರೋಸೆಸ್ನ ಮಾಡಿ 1 ವಿಷಲ್ ಅಥವಾ 2 ವಿಷಲ್ ಕೊಡಿಸಿದ್ರೆ ಗೋರಿಕಾಯಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಗೋರಿಕಾಯಲ್ಲಿ ನಾರಿನಂಶ ಚೆನ್ನಾಗಿರೋದ್ರಿಂದ ಅದು ಹೆಲ್ತಿಗೆ ತುಂಬ ಒಳ್ಳೆಯದು, ಜೀರ್ಣಕ್ರಿಯೆಯಲ್ಲಿ ಸಹಕಾರಿಯಾಗಿದೆ. ಇದು ಆರೋಗ್ಯಯುತವಾದ ಒಂದು ರೆಸಿಪಿಯಾಗಿದೆ. ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ ಅಥವಾ ಗೋರಿಕಾಯಿ ಇರುತ್ತಲ್ಲ ಅದು ಕಲರ್ ಬದಲಾಗೋವರೆಗೆ ಬೇಯಿಸ್ಕೊಳ್ಬೇಕು. ನೀರು ಚೆನ್ನಾಗಿ ಅದರಲ್ಲೇ ಇಂಗಿಸ್ಕೊಳ್ಳಿ. ಇಲ್ಲಾಂದರೆ ಕುಕ್ಕರಲ್ಲಿ ಒಂದು 2ರಿಂದ 3 ಅಷ್ಟು ವಿಷಲ್ನ ಕೊಡಿಸಿದ್ರೆ ಪಲ್ಯ ರೆಡಿಯಾಗುತ್ತೆ. ಈ ಪಲ್ಯ ಅನ್ನ ಮತ್ತು ಚಪಾತಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿ ಮನೆಯಲ್ಲೇ ಪಲ್ಯಗಳನ್ನ ಮಾಡೋದ್ರಿಂದ ಆರೋಗ್ಯ ಸಹ ವೃದ್ಧಿಯಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.